ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವರ್ಣ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ಮತ್ತೊಂದು ಸ್ಪೆಷಲ್ ಸಬ್ಜೆಕ್ಟ್ಗೆ ನಾವು ಬಂದಿದ್ದೀವಿ. ಏನಪ್ಪ ಅಂತಂದರೆ ನೋಡಿ, ಗರ್ಭಿಣಿಯರಿಗೆ ಮುಖ್ಯವಾಗಿ ಸಂಬಂಧಪಟ್ಟ ಹಾಗೆ ಅವರ ಹೊಟ್ಟೆ ಒಳಗಿನ ಶಿಶು ಅದರ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಹೇಗೆ ತಿಳ್ಕೊಳ್ಳುವಂಥದ್ದು, ಅದಕ್ಕೇನಾದರೂ ಪರೀಕ್ಷೆ ಇದೆಯಾ? ಅಕಸ್ಮಾತ್ ಗರ್ಭಿಣಿಯರ ಮಗುವಿಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಯಾವ ರೀತಿ ಬಗೆಹರಿಸ್ಬೋದು, ಅಥವಾ ಏನೆಲ್ಲ ಚಿಕಿತ್ಸಾ ವಿಧಾನಗಳಿದೆ, ವೈದ್ಯರು ಏನು ಮಾಡ್ತಾರೆ ಅಂತ ಸಂದರ್ಭಗಳಲ್ಲಿ ಮುಖ್ಯವಾಗಿ ಶಿಶುವಿನ ಆರೋಗ್ಯವನ್ನು ಹೇಗೆ ಪತ್ತೆ ಹಚ್ಚುವಂಥದ್ದು ಅನ್ನುವಂಥದ್ದು ಇವತ್ತಿನ ಟಾಪಿಕ್. ಈ ಬಗ್ಗೆ ನಮಗೆ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸುತ್ತೂರು ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ. ಅಂದಹಾಗೆ ಗರ್ಭಿಣಿಯರಿಗೆ ಒಂದು ಸಹಜವಾಗಿ ಮಗು ಆರೋಗ್ಯವಾಗಿರಬೇಕು ಅನ್ನುವಂಥದ್ದು ಒಂದು ಇರುತ್ತೆ. ಎಲ್ಲರೂ ಕೂಡ ಗರ್ಭಿಣಿ ಇಡೀ ಫುಲ್ ಫ್ಯಾಮಿಲಿಗೆ ಒಂದು ಭಾಳ ಸಂತಸದ ಒಂದು ಗಳಿಗೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಮಗುವಿಗೆ ಏನಾದರೂ ಅನಾರೋಗ್ಯ ಇರ್ಬೋದು, ಅಥವಾ ಏನೋ ಒಂದು ಕಾಯಿಲೆ ಅಥವಾ ಸಮಸ್ಯೆಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳು ಅಂತ ಹೇಳುವಂಥದ್ದು. ಅದನ್ನು ಪತ್ತೆ ಹಚ್ಚಲಿಕ್ಕೆ ಏನಾದರೂ ಪರೀಕ್ಷಾ ವಿಧಾನಗಳು ಇದೆಯಾ? ಏನು ಹೇಳ್ತೀರಿ ಇದಕ್ಕೆ ಅಂತ? ಸರ್, ಗರ್ಭಾವಸ್ಥೆಯಲ್ಲಿ ಮಗು ಆರೋಗ್ಯವಾಗಿದೆಯೋ ಇಲ್ವೋ ಅಂತ ನಾವು ನೋಡೋದಕ್ಕೆ ಬೇಕಾದಷ್ಟು ಪರೀಕ್ಷೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಅದಕ್ಕೆ ಏನಾದ್ರು ಆನುವಂಶೀಯ ಕಾಯಿಲೆಗಳು ಇದೆಯಾ ಇಲ್ಲ ಅಂತ ಕಂಡುಹಿಡಿಯೋಕ್ಕೆ ಇತ್ತೀಚಿನ ದಿನದಲ್ಲಿ ನಮಗೆ ಒಳ್ಳೆ ಸಫೆಸ್ಟಿಕೇಟೆಡ್ ಆಗಿ ಬಹಳ ಕರಾರುವಕ್ಕಾಗಿ ನಮಗೆ ರಿಸಲ್ಟ್ ಕೊಡುವಂಥ ಪರೀಕ್ಷೆಗಳಿದೆ. ಅದಕ್ಕೆ ಮೊದಲು ಯಾರ್ಯಾರು ಈ ಥರ ಪರೀಕ್ಷೆಗಳಿಗೆ ಎಲ್ಲ ಗರ್ಭಿಣಿಯರು ಮಾಡಿಸ್ಕೋಬೇಕಾ, ಅಥವಾ ಯಾರಾದರೂ ಇದಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವೊಬ್ಬರು ಮಾತ್ರ ಕಂಡೀಷನ್ ಇದ್ದವರು ಮಾತ್ರ ಮಾಡಿಸ್ಕೋಬೇಕಂತ ನಾವು ನೋಡೋದಾದರೆ, ಮೊದಲನೇದಾಗಿ ತಾಯಿಯ ವಯಸ್ಸು ಜಾಸ್ತಿ ಯಾವಾಗಾಗಿರುತ್ತೆ ಅಂದರೆ, ಈಗ 35-40 ವರ್ಷ ಆಗ್ಬಿಟ್ಟಿದೆ, ಆವಾಗ ಮದುವೆ ಆಗುತ್ತೆ, ಮಗು ಬೇಕು ಅಂತ ಅನ್ಸುತ್ತೆ, ಅದು ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಅಂತೀವಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮಗು ಆರೋಗ್ಯವಾಗಿದೆಯೋ ಇಲ್ವೋ, ಅದರಲ್ಲಿ ಹೃದಯದಲ್ಲಿ ತೊಂದರೆ ಇದೆಯಾ, ಮೆದುಳಿನ ಬೆಳವಣಿಗೆ ಚೆನ್ನಾಗಾಗಿದೆಯಾ ಇಲ್ವಾ, ಅಥವಾ ಕೈಕಾಲು ಏನಾದ್ರು ಅಂಗವೈಕಲ್ಯತೆ ಇದೆಯಾ, ಹೀಗೆ ಬೇಕಾದಷ್ಟು ತೊಂದರೆಗಳಿರುತ್ತೆ ಅದು ಗರ್ಭಾವಸ್ಥೆಯಲ್ಲಿ, ಅದು ಬೆಳೆಯುವ ಹಂತದಲ್ಲಿ. ಕಾರಣ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ವಯಸ್ಸಾದ ತಾಯಿ ಬಿಡುಗಡೆ ಮಾಡುವ ಅಂಡಾಣು ಕಳಪೆ ಆಗಿರುತ್ತೆ. ಹಾಗಾಗಿ ಸಾಧ್ಯತೆ ಇದೆ ಎಲ್ಲ ವಯಸ್ಸಾದವ್ರಿಗೂ ಅಬ್ನಾರ್ಮಲ್ ಮಕ್ಕಳು ಹುಟ್ಟುತ್ತೆ ಅಂತ ಅರ್ಥ ಅಲ್ಲ, ಆದರೆ ಸಾಧ್ಯತೆ ಜಾಸ್ತಿ. ಅದರಲ್ಲೂ ಸೆಲೆಬ್ರಿಟಿಗಳು ಅಂತ ನಾವು ಉದಾಹರಣೆ ತಗೊಂಡ್ರೆ ಈ ಪರೀಕ್ಷೆಗಳನ್ನ ಮಾಡಿಸಿರ್ತಾರೆ ಅವರು. ನೀವು ನಮ್ಮ ಹಳೆ ಎಪಿಸೋಡ್ ಅಲ್ಲಿ ಬಹಳ ಸುದೀರ್ಘವಾಗಿ ವಿವರಿಸಿದ್ದೀರಿ, ಪರೀಕ್ಷೆಗಳನ್ನ ಮಾಡಿಸಿರ್ತಾರೆ. ಹಾಗಾಗಿ ಅಂಥವರು ಯಾವ ತಾಯಿಗೆ, ಹೆಂಗಸಿಗೆ ವಯಸ್ಸು ಜಾಸ್ತಿ ಆಗಿದೆ ಅಂತಹ ಮಹಿಳೆ, ಆಕೆ ಗರ್ಭಾವಸ್ಥೆಯಲ್ಲಿ ಅದು ಮೊದಲ 3 ತಿಂಗಳು ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಇದೆ ಅಂತ ಇದೆ. ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಥರದ ಪರೀಕ್ಷೆಗಳಿದೆ. 10-13 ವಾರದಲ್ಲಿ ನಡೆಯುವಂಥದ್ದು, 15ರಿಂದ 24ನೇ ವಾರದಲ್ಲಿ ನಡೆಯುವಂಥದ್ದು, 18ನೇ ವಾರದಲ್ಲಿ ನಡೆಯುವಂಥದ್ದು. ಆವಾಗ ಸ್ಪೆಸಿಫಿಕ್ ಆಗಿ ಆ ಸಂದರ್ಭದಲ್ಲಿ ಅದು ನಮಗೆ ಒಂದು ಕರಾರುವಕ್ಕಾಗಿ ಗೊತ್ತಾಗುತ್ತಲ್ಲಿ ಏನಾಗ್ತಾ ಇದೆ, ಹೆಂಗಿದೆ. ಆರ್ಗನೋಜೆನೆಸಿಸ್ ಅಂತಂತೀವಿ, ಅಂದ್ರೆ ಮಗುವಿನ ಒಂದು ಸೆಲ್ ಇದ್ದಿದ್ದು ಇಡೀ ಒಂದು ದೇಹ ಆಗಬೇಕದು. ಅಂದರೆ ಮಗು ಹುಟ್ಟುತ್ತಲ್ಲ, ಆಮೇಲೆ ಬರೀ ಗ್ರೋತ್ ಆಗುತ್ತೆ, ಅಂದರೆ ಅದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೊರತು ಅದಕ್ಕೆ ಮೊದಲೇ ಹೃದಯ ಇರುತ್ತೆ, ಶ್ವಾಸಕೋಶ ಎಲ್ಲ ಇರುತ್ತೆ, ಬಟ್ ಗ್ರೋತ್ ದೊಡ್ಡದಾಗ್ತಾ ಹೋಗುತ್ತೆ ಎಲ್ಲ. ಅಂದರೆ ಎತ್ತರ ಬೆಳೆಯೋದು, ಇದು ದಪ್ಪ ಆಗೋದು ಅದೆಲ್ಲ ನಂತರ, ಬರೀ ಗ್ರೋತ್ ಇನ್ಕ್ರೀಸ್ ಆಗೋದು. ಬಟ್ ಆರ್ಗನೋಜೆನೆಸಿಸ್ ಅಂದರೆ ಆರ್ಗನ್ಸ್ಗಳ ಒಂದು ಏನು ಆವಾಗ ಉಂಟಾಗೋದು ಬೆಳವಣಿಗೆ, ಅದು ಆ ಗರ್ಭಾವಸ್ಥೆಯಲ್ಲಿ ಮಾತ್ರ ಆಗಂಥದ್ದು. ಹಾಗಾಗಿ ವಯಸ್ಸಾದ ತಾಯಂದಿರು ಅಂದರೆ ಮಹಿಳೆ ನಂತರ, ಈಗ ಮೊದಲನೇ ಮಗು ಅದಕ್ಕೆ ಏನೋ ಒಂದು ಅಂಗವೈಕಲ್ಯತೆ ಇದೆ ಮೊದಲನೇದು. ಈಗ 2ನೇ ಮಗು ಈ ಥರ ಆಗೋಯ್ತಲ್ಲ, ಇನ್ನೊಂದು ಮಗು ಬೇಕು ನಮಗೆ ಅಂತ ಒಂದು ಆಸೆಯಿಂದ, ಮೊದಲನೇದು ಅಂಗವೈಕಲ್ಯತೆ ಇದೆ, ಬುದ್ಧಿಮಾಂದ್ಯತೆ ಇದೆ, ಇನ್ನೊಂದು ಮಗು ಒಂದು ಒಳ್ಳೆ ಚೆನ್ನಾಗಿ ಆರೋಗ್ಯವಂತವಾಗಿರೋ ಮಗು ಬೇಕು ಅಂದಾಗ 2ನೇ ಮಗುವಿಗೆ ಏನಾದರೂ ಅವರು ಪ್ಲ್ಯಾನ್ ಮಾಡಿದ್ರೆ ಆವಾಗ ಇದನ್ನ ಮಾಡಿಸ್ಲೇಬೇಕು. ಕ್ಯಾರಿಯರ್ ಸ್ಕ್ರೀನಿಂಗು ಮಾಡಿಸ್ಬೇಕು, ವಾಹಕ ಪರೀಕ್ಷೆನೂ ಮಾಡಿಸ್ಬೇಕು. ಮೊದಲು ಈಗ ಗೊತ್ತಾಗೋಗಿದೆ ಆ ಮಗುವಿಗೆ ಏನೋ ಒಂದು ಕಾಯಿಲೆ ಬಂದಿದೆಯಲ್ವಾ, ಆ ಕಾಯಿಲೆಗೆ 2 ವಾಹಕರ ಅಂತ, ಕಾಯಿಲೆ ಮಗು ಹುಟ್ಟಕ್ಕೆ ತಂದೆ ಮತ್ತು ತಾಯಿ 2 ವಾಹಕರ ಅಂತ ಪರೀಕ್ಷೆ ಮಾಡಿಸ್ಬೇಕು. ಇಲ್ಲ ವಾಹಕರಲ್ಲ ಅಂತಂದಾಗ ಓಕೆ ಫೈನ್, ಅಥವಾ 2ರಲ್ಲಿ 1 ವಾಹಕರು ಅಂದರೂ ಏನೂ ತೊಂದರೆ ಇಲ್ಲ. ಆದ್ರೂ ಮಗು ಆಲ್ರೆಡಿ ಆ ಥರ ಆಗಿರೋದ್ರಿಂದ, ಈಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಮಗುವಿಗೇನಾದರೂ ತೊಂದರೆ ಬಂದುಬಿಡುತ್ತಾ ಅಂತ ಕಂಡುಹಿಡಿಯೋಕ್ಕೋಸ್ಕರ ನಾವು ನೋಡೋದಾದರೆ ಅಲ್ಲಿ ಅಂಥವರು ಸಹ ಅದನ್ನು ಪರೀಕ್ಷೆ ಮಾಡಿಸ್ಕೋಬೋದು. ಆಮೇಲೆ ಈ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಇರುತ್ತೆ ತೊಂದರೆಗಳು.
ಕೆಲವೊಂದು ಫ್ಯಾಮಿಲಿಲಿ ಯಾರಿಗೋ ಒಬ್ಬರಿಗೆ ಒಂದು ಕುಟುಂಬದಲ್ಲಿ ಬುದ್ಧಿಮಾಂದ್ಯ ಮಗು ಇದೆ, ಇನ್ನೇನೋ ಒಂದು ತೊಂದರೆ ಇದೆ, ಆ ಮಗುವಿಗೆ ಹಾರ್ಟಲ್ಲಿ ಹೋಲ್ ಇತ್ತಂತೆ, ಇನ್ನೇನೋ ಒಂದು ಆಗಿತ್ತಂತೆ, ಈ ಥರದ್ದೆಲ್ಲ ಇರೋ ಸಂದರ್ಭದಲ್ಲೂ ಇವ್ರಿಗೆ ಒಂದು ಆಂಗ್ಸೈಟಿ ಇರುತ್ತೆ, ಈ ಮಗು ಆರೋಗ್ಯವಾಗಿದೆಯೋ ಇಲ್ವೋ ಅಂತ. ಅಂಥ ಸಂದರ್ಭದಲ್ಲೂ ಸಹ ಈ ಒಂದು ಪ್ರಿನೇಟಲ್ ಡಯಾಗ್ನೋಸಿಸ್, ಪ್ರಸವ ಪೂರ್ವ ತಳಿ ವಿಜ್ಞಾನದ ಪರೀಕ್ಷೆ, ಇದನ್ನು ನಾವು ಮಾಡಿಸ್ಕೋಬೋದು. ಕೆಲವೊಂದು ಸಂದರ್ಭದಲ್ಲಿ ತಾಯಿಗೆ ಸೋಂಕು ಆಗ್ಬಿಟ್ಟಿರುತ್ತೆ, ಅದರಲ್ಲೂ ಟಾರ್ಚ್ ಟೆಸ್ಟ್ ಅಂತ ಮಾಡ್ತಾರೆ ಸಾಮಾನ್ಯ, TORCH ಅಂತ. ಅದರಲ್ಲಿ ಆ ಒಂದು ಟ್ಯಾಕ್ಸೋಪ್ಲಾಸ್ಮಾಸಿಸ್, ರುಬೆಲ್ಲಾ, ಸೈಟೋಮೆಗಲೋವೈರಸ್, ಈ ಥರದ್ದು TORCH, ಆಮೇಲೆ ಅದು ಹೆಪಟೈಟಿಸ್, ಈ ಥರದ್ದು ಒಂದಷ್ಟು ಪರೀಕ್ಷೆಗಳಿದೆ. ಟಾರ್ಚ್ ಟೆಸ್ಟ್ ಅಂತ ಮಾಡ್ತಾರೆ. ಒಂದಷ್ಟು ಇನ್ಫೆಕ್ಷನ್ಗಳು ನಮಗೆ ಅದರಿಂದ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆ ಪರೀಕ್ಷೆಗಳು ಸೋಂಕಿದ್ದಾಗ್ಲೂ ಮಗುವಿನ ಬೆಳವಣಿಗೆನೇ ಹ್ಯಾಂಪರ್ ಆಗುತ್ತೆ, ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಅಲ್ಲೇನೇ ಅದಕ್ಕೆ ಕಣ್ಣು ಕಾಣದೇ ಇರ್ಬೋದು. ನಮ್ಮ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಒಂದು ಬೆಳವಣಿಗೆ ಆಗಬೇಕು, ಕಾರ್ಯನಿರ್ವಹಿಸಬೇಕು ಅಂದರೆ ಈ ಥರದ ಸೋಂಕುಗೆ ತಾಯಿ ತುತ್ತಾಗಿರಬಾರ್ದು. ಹಾಗಾಗಿ ಪ್ರೆಗ್ನೆನ್ಸಿ ಅನ್ನೋದಿದೆಯಲ್ಲ ತುಂಬ ಕ್ರೂಷಿಯಲ್ ಅಂತ ಅನ್ಬೋದು. ಈ ಥರದ ಈ ಪ್ರಿಕಾಷನ್ ಯಾವಾಗ ತಗೋಬೇಕು ಅಂದರೆ ಮಗುವಿನ ಮೆದುಳಿನ ಬೆಳವಣಿಗೆ ಆಗೋದು 0 ಡೇ ಇಂದ ನಿಮಗೆ 12 ಅಥವಾ 15 ವರ್ಷದವರೆಗೂ ಮಗುವಿನ ಮೆದುಳಿನ ಬೆಳವಣಿಗೆ ಆಗುತ್ತೆ. ಈಗ 0 ಅಂದರೆ ಕನ್ಸೀವ್ ಆದ್ರಲ್ಲ, ಅವತ್ತಿಂದ ಆರಂಭ ಆಗಿದೆ, ಆವಾಗ ಜೀನ್ ಆಕ್ಟಿವೇಟ್ ಆಗುತ್ತೆ. ಅಲ್ಲಿಂದ ಆರಂಭ ಆಗಿದ್ದು ನಿಮಗೆ 10 ವರ್ಷದವರೆಗೂ ಮಗುವಿನ ಮೆದುಳಿನ ಬೆಳವಣಿಗೆ ನಡೀತಾ ಇರುತ್ತೆ. ಬೇರೆದೆಲ್ಲ ಆಗೋಗ್ಬಿಟ್ಟಿರುತ್ತೆ, ಲಂಗ್ಸು, ಕಿಡ್ನಿ ಎಲ್ಲ ಬೆಳವಣಿಗೆ, ಆದರೆ ಮೆದುಳು 10 ವರ್ಷದವರೆಗೂ ಬೆಳವಣಿಗೆ ಆಗುತ್ತೆ, ದೀರ್ಘಕಾಲ. ಹಾಗಾಗಿ ತುಂಬಾ ಕ್ರೂಷಿಯಲ್ ಅದು. ಯಾವುದೇ ಸೋಂಕು ಆದ್ರೂ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುವ ಸಾಧ್ಯತೆ ಇದೆ. ಬರೀ 10 ವರ್ಷ ಅಲ್ಲ, ನಿಮ್ಮ ಮುಂದಿನ ಮೆದುಳು ಬೆಳವಣಿಗೆ ಆಗೋದು 25 ವರ್ಷದವರೆಗೂ. ಮುಂದಿನ ಮೆದುಳು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ, ವಿವೇಕ ಮತ್ತೆ ಅನಾಲಿಸಿಸ್, ತರ್ಕ, ಡಿಸಿಷನ್ ಮೇಕಿಂಗು ಎಲ್ಲ. ಅದಕ್ಕೆ ನೋಡಿ, ಹದಿಹರಿಯದ ಮಕ್ಕಳು ಯಾಕೆ ಅವಿವೇಕಿಗಳಂಗೆ ಆಡೋದು ಅಂತಂದ್ರೆ ಈ ಮುಂಭಾಗದ ಮೆದುಳು ಬೆಳವಣಿಗೆ ಆಗಿರೋದು, ಹಿಂಭಾಗದ ಮಾತ್ರ ಆಗಿರುತ್ತೆ. 25 ವರ್ಷ ಆದ ಮೇಲೆ ಅದು ಅಲ್ಲಿವರೆಗೂ 25 ವರ್ಷದವರೆಗೂ ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಅದಕ್ಕೆ ನೋಡಿ, 25 ವರ್ಷ ಆದಮೇಲೆ ಸಾಮಾನ್ಯವಾಗಿ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲ ಆಗಿರ್ತಾರಲ್ಲ, ಸ್ವಲ್ಪ ಒಂದು ಲೆವೆಲ್ ಆಗಿರ್ತಾರೆ, ಮೆಚುರಿಟಿ ಅಂತ ನಾವು ಅಂತೀವಲ್ಲ, ಆ ಮೆಚುರಿಟಿ ಯಾವಾಗ ಬರೋದು ಅಂದರೆ ಮುಂಭಾಗದ ಮೆದುಳು ಬೆಳವಣಿಗೆ ಆದಾಗ. ಹಾಗಾಗಿ ಇಂಥ ತಾಯಂದಿರು ಮತ್ತು ಇನ್ಫೆಕ್ಷನ್ನು ಏನಾದ್ರು ಆಗೋಗಿದೆ, ಆವಾಗ ಮೆಡಿಸಿನ್ ಏನೋ ಕೊಟ್ಟರು ಸರಿಯಾಯಿತು, ಅದರಿಂದ ಏನಾದ್ರು ತೊಂದರೆ ಆಗಿದೆಯಾ ಗರ್ಭಿಣಿಗೆ ಅಥವಾ ಮಗುವಿಗೆ ಅಂತ ನಾವು ನೋಡಿ, ತಾಯಿಗೇನೂ ಆಗಲ್ಲ, ಮಗುವಿಗೇನಾದ್ರು ತೊಂದರೆ ಆಗಿದೆಯಾ ಅಂತ ನೋಡುವ ಸಂದರ್ಭದಲ್ಲಿ ಪ್ರಿನೇಟಲ್ ಡಯಾಗ್ನೋಸಿಸ್ಗೆ ಹೋಗಬೇಕು. ಕೆಲವೊಂದು ತಾಯಂದಿರು ಸತತವಾಗಿ ಕೆಲವೊಂದು ಔಷಧಿಗಳನ್ನು ಸೇವನೆ ಮಾಡ್ತಿರ್ತಾರೆ. ಈಗ ಎಪಿಲೆಪ್ಸಿ ಅವರು ಸತತವಾಗಿ ತಗೊಳ್ಳೇಬೇಕು ಅವರು. ಅದೇ ರೀತಿ ಡಯಾಬಿಟಿಸ್ ಇದ್ದಾಗ ತುಂಬ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಥವಾ ಥೈರಾಯ್ಡ್ ತೊಂದರೆ ಇದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಥೈರಾಯ್ಡ್ ಇದೆಲ್ಲ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಹುಟ್ಟುವ ಮಗುವಿಗೆ ಬುದ್ಧಿಮಾಂದ್ಯತೆ ಬರುವ ಸಾಧ್ಯತೆ ಇದೆ. ಇದೆಲ್ಲ ಎಷ್ಟು ಸೂಕ್ಷ್ಮ ಅಂದರೆ ತಾಯಿಯ ಆರೋಗ್ಯಕ್ಕೂ ಆ ಮಗುವಿನ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ. ಇದು ಹೇಗಿರುತ್ತೆ ಇವರ ಆರೋಗ್ಯ, ಅದು ದೈಹಿಕ ಒಂದೆಲ್ಲ ಮಾನಸಿಕ ಆರೋಗ್ಯನೂ. ಈಕೆ ತುಂಬ ಚೆನ್ನಾಗಿ ಏನಾದರೂ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಒಳ್ಳೆ ಖುಷಿಯಾಗಿ ಏನು ಖಿನ್ನತೆ ಇಲ್ಲದೆ ಹೋದರೆ ಮಗುನೂ ಅಷ್ಟೇ ಚೆನ್ನಾಗಿರುತ್ತೆ. ಈಕೆಗೆ ಏನಾದ್ರು ತೊಂದರೆ ಇತ್ತು ಅಂದರೆ ಖಂಡಿತವಾಗ್ಲೂ ಅದು ಮಗುವಿಗೆ ಬಂದ್ಬಿಡುತ್ತೆ. ಹಾಗಾಗಿ ಇಂಥ ಮಹಿಳೆಯರು ಸೋಂಕಾಗಿರಬಹುದು, ಮತ್ತು ಆಲ್ರೆಡಿ ಮೆಡಿಕೇಷನಲ್ಲಿ ಇರಬಹುದು, ಅಥವಾ ವಯಸ್ಸು ಜಾಸ್ತಿ ಆಗಿರ್ಬೋದು, ಅಥವಾ ಮೊದಲನೇ ಮಗುವಿಗೆ ತೊಂದರೆ ಆಗಿರಬಹುದು, ಈಗ 2ನೇ ಮಗು ಬೇಕು ಅಂತ ಹೋಗಿರ್ಬೋದು, ಕುಟುಂಬದಲ್ಲೇ ತೊಂದರೆ ಆಗಿರ್ಬೋದು, ಅಥವಾ ಕೆಲವೊಂದು ಜನಾಂಗಗಳಲ್ಲಿ ಕೆಲವೊಂದು ಕಾಯಿಲೆಗಳಿದೆ, ಥ್ಯಾಲಿಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಇದೆಲ್ಲ ಕೆಲವೊಂದು ಜನಾಂಗದಲ್ಲಿದೆ. ಅಂಥ ಸಂದರ್ಭದಲ್ಲೂ ಅದು ರಿಸ್ಕ್ ಪ್ರೆಗ್ನೆನ್ಸಿ, ಇವನ್ನೆಲ್ಲ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಅಂತೀವಿ. ಸೊ ಆಲ್ರೆಡಿ ಕೆಲವೊಮ್ಮೆ ಕೆಲವು ಹೆಂಗಸರಿಗೆ ಮೊದಲ 1-2 ಗರ್ಭಪಾತಗಳಾಗಿರ್ಬೋದು, ನಂತರ 3ನೇದು ಕನ್ಸೀವ್ ಆದಾಗ ಆ ಗರ್ಭ ನಿಂತಿರುತ್ತೆ. ಆದರೆ ಆ ನಿಂತಿರುವ ಗರ್ಭ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೂ ಅವರು ಈ ಒಂದು ಪ್ರಿನೇಟಲ್ ಡಯಾಗ್ನೋಸಿಸ್ಗೆ ಅವರು ಮಾಡಿಸ್ಕೋಬೋದು. ಇದೆಲ್ಲ ಯಾರ್ಯಾರು ಇದಕ್ಕೆ ಪ್ರಿನೇಟಲ್ ಡಯಾಗ್ನೋಸಿಸ್ಗೆ ಹೋಗಬೇಕು ಅನ್ನೋದು. ಇದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಈಗ ತುಂಬ ಇಂಟ್ರೆಸ್ಟ್ ಇದೆ ನಾನು ಮಾಡಿಸ್ಕೋಬೇಕು ಅಂದಾಗ್ಲೂ ಕೆಲವೊಂದು ವೈದ್ಯರ ಸಲಹೆ ಮೇಲೆಗೆ ಆ ಪ್ರೆಗ್ನೆನ್ಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಮಾಡಿಸ್ಕೋಬೋದು. ಇದರಲ್ಲಿ 2 ವಿಧಾನಗಳಿದೆ ಮುಖ್ಯವಾಗಿ. ಒಂದು ಇನ್ವೇಸಿವ್ ಅಂತ, ಇನ್ನೊಂದು ನಾನ್ ಇನ್ವೇಸಿವ್ ಅಂತ. ನಾನ್ ಇನ್ವೇಸಿವ್ ಅಂದರೆ ಯಾವುದೇ ರೀತಿ ಆ ಗರ್ಭಕ್ಕೆ ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಬರೀ ತಾಯಿಯ ಒಂದು ರಕ್ತನ ಡ್ರಾ ಮಾಡ್ಕೊತಾ ಇದ್ದೀವಿ, ಅದರಲ್ಲಿ ಎಲ್ಲದನ್ನು ನಾವು ನೋಡ್ತಾ ಬರ್ತಿದ್ವಿ. ಏನಾದ್ರು ಇಂಡೈರೆಕ್ಟಾಗಿ ನೋಡೋದು ನಾನ್ ಇನ್ವೇಸಿವ್ ಅಂದರೆ ಇಂಡೈರೆಕ್ಟ್ ವೇ, ಮಗುವಿಗೆ ಏನೂ ಡಿಸ್ಟರ್ಬ್ ಮಾಡ್ತಿಲ್ಲ, ಹಾಗೆ ತಾಯಿಯ ಒಂದು ರಕ್ತವನ್ನು ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆಯಾ ಅಂತ ನೋಡೋದು ನಾನ್ ಇನ್ವೇಸಿವ್.
ಇಲ್ಲಿ ನಾನ್ ಇನ್ವೇಸಿವ್ ಮೆಥಡಾಲಜಿಲಿ ಒಂದು ತಾಯಿಯ ರಕ್ತದ ಪರೀಕ್ಷೆ ಮಾಡ್ತಾರೆ. ಈ ಒಂದು ಅಲ್ಟ್ರಾಸೋನೋಗ್ರಫಿ, ಒಂದು ಎಕ್ಸ್ರೇ ಅಲ್ಲ, ಅದು ಅಲ್ಟ್ರಾಸೌಂಡು, ಇದರಿಂದ ಮಗು ಆರೋಗ್ಯವಾಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ನಿಮಗೆ 100ಕ್ಕೆ 100ರಷ್ಟು ಅಕ್ಯುರೇಸಿ ಇರಲ್ಲ. ಒಂದಷ್ಟು ಇದು ನೆಗೆಟಿವ್ ಇದನ್ನು ಬರ್ಬೋದು, ಫಾಲ್ಸ್ ಪಾಸಿಟಿವ್ ಅಂತೀವಿ, ಆ ಥರ ಎಲ್ಲ. ನಿಮಗೆ ಮಗು ಆರೋಗ್ಯವಾಗಿದೆ ಅಂತ ನಿಮಗೆ ಬಂದ್ರೂ ಮಗು ಹುಟ್ಟಿದ ಮೇಲೆ ಅಬ್ನಾರ್ಮಲ್ ಇರ್ಬೋದು, ಗ್ಯಾರಂಟಿ ಇರೋದಿಲ್ಲ. ಇದು ನಾನ್ ಇನ್ವೇಸಿವ್ ಅಂದರೆ ಇದಕ್ಕೆ 100ಕ್ಕೆ 100ರಷ್ಟು ಇದು ಅಕ್ಯುರೇಟ್ ಆಗಿರೋದಿಲ್ಲ. ಯಾಕೆಂದರೆ ಇಂಡೈರೆಕ್ಟ್ ವೇ ನಾವು ಇದನ್ನು ನೋಡ್ತಾ ಇರೋದು. ಅನಾಮಲಿ ಸ್ಕ್ಯಾನ್ ಅಂತೆಲ್ಲ ಮಾಡ್ತಾರೆ ಮಗುವಿಗೆ. ಸೊ ಮಗುವಿಗೆ ಈಗ ತಾಯಿಗೆ ಏನು ಮಾಡ್ತಾರೆ ಅಂದರೆ, ತಾಯಿಯ ಒಂದು ರಕ್ತವನ್ನು ತಗೊಂತಾರಲ್ಲ, ಆ ರಕ್ತದಲ್ಲಿ ಅವರು ಕೆಲವೊಂದು ಹಾರ್ಮೋನ್ಗಳ ಲೆವೆಲ್ನ ನೋಡ್ತಾರೆ. ಫಸ್ಟ್ ಟ್ರೈಮಿಸ್ಟರು, ಮೊದಲ 3 ತಿಂಗಳಲ್ಲಿ ಕೆಲವೊಂದು ಹಾರ್ಮೋನ್ ನೋಡ್ತಾರೆ. ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4, 5, 6ನೇ ತಿಂಗಳು, ಅದನ್ನ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಆಮೇಲೆ ಥರ್ಡ್ ಟ್ರೈಮಿಸ್ಟರ್ ಅಷ್ಟೊತ್ತಿಗೆ ಮಗು ಅಂದರೆ 7, 8, 9 ವರ್ಷಕ್ಕೆ ಅದು ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ನಿಮಗೆ ಗೊತ್ತು, ಕೆಲವು ಸಲ 7 ತಿಂಗಳಲ್ಲಿ ಮಗು ಹುಟ್ಟುಬಿಡುತ್ತೆ, ಪ್ರಿಮೇಚೂರ್ ಬೇಬೀಸ್ ಅಂತ ಅಂತೀವಲ್ಲ. ಅಂದರೆ ಎಲ್ಲ ಆರ್ಗನ್ಸ್ ಇರುತ್ತೆ ಅದಕ್ಕೆ, ಆದರೆ ಸಣ್ಣದಿರುತ್ತದೆ, ಎಲ್ಲ ಪುಟ್ಟದಾಗಿರುತ್ತೆ, ಗೊಂಬೆ ಥರ ಇರುತ್ತೆ. ಆಮೇಲೆ ಅದನ್ನು ಇನ್ಕ್ಯುಬೇಟ್ರಲ್ಲೆಲ್ಲ ಇಟ್ಟು ಅದಕ್ಕೆಲ್ಲ ಭಾಳ ಅದೊಂದು ಜಾಂಡೀಸ್ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಕಷ್ಟಪಡಬೇಕು, ಬಟ್ ಏನು ತೊಂದರೆ ಆಗಲ್ಲ, ಮಗು ರಿಸ್ಕ್ ಏನು ಇರೋದಿಲ್ಲ. ಸ್ವಲ್ಪ ICU ಅಂತ ಕಡೆ ಎಲ್ಲ ಇಟ್ಟು ಅದನ್ನು ಕೇರ್ ತಗೊಂಡು ನೋಡ್ಕೊಂತಾರೆ. ಹಾಗಾಗಿ ಮೊದಲ 3 ತಿಂಗಳಲ್ಲಿ ನಡೆಸುವಂಥ ಕೆಲವೊಂದು ಹಾರ್ಮೋನ್ಗಳ ಪರೀಕ್ಷೆ ಅಂದರೆ ಬೀಟಾ HCG ಅಂತ ಇದೆ, ಬೀಟಾ ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್ ಅಂತ. PP ಅಂತ ಇದೆ ಇನ್ನೊಂದು. ಅದೊಂದು ತಾಯಿಯ ಒಂದು ಇದರಲ್ಲಿ ಪ್ಲಾಸ್ಮಾನ ತೆಗೆದುಕೊಂಡು ಪ್ರೋಟೀನ್ಗಳನ್ನು ನೋಡುವಂಥದ್ದು. ಇದು ಮೊದಲ 3 ತಿಂಗಳಲ್ಲಿ. ಎರಡನೇ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು 3-4 ಹಾರ್ಮೋನ್ ಪರೀಕ್ಷೆ ಮಾಡ್ತಾರೆ. AFP ಅಂತ, ಆಲ್ಫಾ ಫೀಟೋ ಪ್ರೋಟೀನ್, ಅದರ ಒಂದು ಪರೀಕ್ಷೆ ಮಾಡಿ ಎಷ್ಟು ಲೆವೆಲ್ ಇದೆ ಅಂತ ನೋಡ್ತಾರೆ. ಎರಡನೇದು HCG ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್ ಅಂತ. ಇನ್ನೊಂದು ಅನ್ಕಾಂಜುಗೇಟೆಡ್ ಎಸ್ಟ್ರಿಡಿಯಾಲ್ ಅಂತ. ಇನ್ನೊಂದು ಇನ್ಹಿಬಿನ್ A ಅಂತ. ಈ 4 ಹಾರ್ಮೋನ್ನ ಪರೀಕ್ಷೆ ಮಾಡ್ತಾರೆ. ಇದು ಮಾಡಿದಾಗ ಒಂದು ಲೆವೆಲ್ಗೆ ಗೊತ್ತಾಗ್ಬಿಡುತ್ತೆ ನಮಗೆ ಏನೋ ತೊಂದರೆ ಇದೆ, ಅಥವಾ ಡೌನ್ ಸಿಂಡ್ರೋಮ್ ಇರ್ಬೋದು, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇರ್ಬೋದು, ಅಥವಾ ಟ್ರೈಸೋಮಿಗಳಲ್ಲಿ ಬೇರೆ ಬೇರೆ, ಟ್ರೈಸೋಮಿ 18, ಟ್ರೈಸೋಮಿ 13, ಟ್ರೈಸೋಮಿ 21, ಅಂದರೆ ಇದು ಕ್ರೋಮೋಸೋಮಲ್ ಎಬ್ನಾರ್ಮಲಿಟೀಸು. ಇದು ನಮಗೆ ಒಂದು ಲೆವೆಲ್ಗೆ ಗೊತ್ತಾಗುತ್ತೆ. ಆಮೇಲೆ ತಾಯಿಯ ರಕ್ತದಲ್ಲಿ ಈ ಮಗುವಿನ ಜೀವಕೋಶಗಳು ಇರುತ್ತೆ, ಕಮ್ಮಿ, ಅದು ತುಂಬ ಕಮ್ಮಿ ಇರುತ್ತೆ. ಅದು ಈ ಪ್ಲಾಸೆಂಟಾ ಮುಖಾಂತರ ಬಂದು ಫೀಟಲ್ ಸೆಲ್ಸ್ ಅಂತ ಇರುತ್ತೆ. ಆ ಫೀಟಲ್ ಸೆಲ್ಸ್ನ ತಗೊಂಡು ಅದರ DNA ಪರೀಕ್ಷೆ ಮಾಡ್ತಾರೆ. ಸ್ವಲ್ಪ ಕಷ್ಟ ಇದು, ಏಕೆಂದರೆ ಫೀಟಲ್ ಸೆಲ್ಸು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಇದು ಪರೀಕ್ಷೆಗಳನ್ನು ತಾಯಿಯ ಒಂದು ರಕ್ತವನ್ನು ತೆಗೆದುಕೊಂಡು ಸೀರಮಿಂದ ಈ ಹಾರ್ಮೋನ್ಗಳ ಪರೀಕ್ಷೆನ ಮಾಡಿ ಮಗು ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ತಿಳಿಸೋಂಥದ್ದು. ಇದು ಒಂದು. ಇನ್ನೊಂದು ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಅವರು ಸ್ವಲ್ಪ ಅದರ ಬಗ್ಗೆ ನಾಲೆಡ್ಜ್ ಇರುವಂಥ, ಅನಾಮಲಿ ಸ್ಕ್ಯಾನ್ ಮಾಡುವಂಥ ಪರಿಣಿತರಾಗಿರಬೇಕು. ಎಲ್ಲ ರೇಡಿಯಾಲಜಿಸ್ಟ್ ಈಗ ಒಂದು ಸರ್ಟಿಫೈಡ್ ಕೋರ್ಸ್ ಮಾಡಿರ್ತಾರೆ ರೇಡಿಯಾಲಜಿ ಬಗ್ಗೆ. ಗೈನಕಾಲಜಿಸ್ಟ್ ಒಂದು ಸರ್ಟಿಫೈಡ್ ಕೋರ್ಸ್ ಒಂದು 3 ತಿಂಗಳು ಮಾಡಿರ್ತಾರಲ್ಲ, ಅವ್ರಿಗೆ ಅನಾಮಲಿ ಸ್ಕ್ಯಾನು ಕಂಡುಹಿಡಿಯೋಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೂ ಆಗ್ಬೋದು, ಇಲ್ಲದೇನೂ ಇರ್ಬೋದು. ಕೆಲವರು ಎಕ್ಸ್ಪರ್ಟ್ ಇರ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ MD ರೇಡಿಯಾಲಜಿ ಮಾಡಿರ್ತಾರಲ್ಲ, ಅವರು ಎಕ್ಸ್ಪರ್ಟ್ ಇರ್ತಾರೆ. ಅಂದರೆ ಏನೇ ಒಂದು ಸಣ್ಣದು ಏನೋ ವ್ಯತ್ಯಾಸ ಆದರೂ ಗೊತ್ತಾಗೋಗುತ್ತೆ ಅವ್ರಿಗೆ, ಓ ಇದು ಈ ಥರ ಇದೆ ಅಂತ. ಮುಖ್ಯವಾಗಿ ಅದರಲ್ಲಿ ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಅಂತ ಒಂದು ನೋಡ್ತಾರೆ, ಅದು ಎಷ್ಟಿದೆ ಅಂತ. ಆ ಮಗು ಕುತ್ತಿಗೆ ಇದೆಯಲ್ಲ, ಅಲ್ಲಿ ಆ ಚರ್ಮದ ಥಿಕ್ನೆಸ್ ಇರುತ್ತೆ. ಫೀಟಸ್ಸು ಅದು ಕಾಣೋದೇ ಕಷ್ಟ, ಅದರಲ್ಲೂ ಕಂಡುಹಿಡಿಬೇಕು ನೀವು, ಅದು ಇದ್ರದ್ದು. ಆಮೇಲೆ ಅದ್ರ ಜೊತೆಗೆ ನೇಸಲ್ ಬೋನ್ ಅಂತ, ಈ ಮೂಗಿನ ಬೋನ್ ಇದೆಯಲ್ಲ, ಅದನ್ನ ನೇಸಲ್ ಬೋನ್ ಅಂತೀವಿ, ಅದು ಬಹಳ ಮುಖ್ಯ. ಆ ನೇಸಲ್ ಬೋನು ಏನಾದರೂ ಡಿಪ್ರೆಸ್ ಆಗಿ ಸರಿಯಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಾಯಿಲೆ ಜೊತೆ ಅಸೋಸಿಯೇಟ್ ಆಗಿರ್ತದೆ. ಅದೊಂದು ಫೀಚರ್, ಅದು ವೆರಿ ಇಂಪಾರ್ಟೆಂಟ್ ಫೀಚರ್. ಮೂಗಿನ ಒಂದು ನಮ್ಮ ಬೋನ್ ಏನಿದೆ ಸ್ಟ್ರಕ್ಚರ್, ಅದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ರೆ ಅದು ಏನು ಕಾಯಿಲೆ ಇರಲ್ಲ. ಅದರಲ್ಲಿ ಡಿಪ್ರೆಸ್ ಅಂದರೆ ಅದು ಫ್ಲ್ಯಾಟ್ ಆಗೋಗಿರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಅದು ಕಾಯಿಲೆ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ಒಂದು ಮಾರ್ಕರ್ ಥರ ಅದು. ಹಾಗಾಗಿ ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಮತ್ತು ನೇಸಲ್ ಬೋನ್ ಇವೆರಡರದ್ದು ಮೆಷರ್ಮೆಂಟ್ಗಳು ನೋಡಿದ್ರೆ ಗೊತ್ತಾಗೋಗುತ್ತೆ ಇದು ಏನೋ ಒಂದು ತೊಂದರೆ ಇದೆ. ಅನಾಮಲಿ ಸ್ಕ್ಯಾನ್ ಅಂತ ಮಾಡೋದು ಅದನ್ನು, ಆವಾಗ ಗೊತ್ತಾಗೋಗುತ್ತೆ. ಅವ್ರು ಹೇಳ್ತಾರೆ ಏನೋ ಸ್ವಲ್ಪ ತೊಂದರೆ ಇದೆ, ಫರ್ದರ್ ಇದನ್ನು ಒಂದು 2 ಕಡೆ ಮಾಡ್ಬೋದು, ಮಾಡಿನೂ ಏನೋ ಒಂದು ಅವ್ರಿಗೆ ದೇ ಆರ್ ನಾಟ್ ಹ್ಯಾಪಿ, ಏನೋ ತೊಂದರೆ ಇದೆ ಅಂತ ಅನ್ನಿಸಿದ್ರೆ ಅವರು ನಂತರ ಅವರು ಇನ್ವೇಸಿವ್ ಪ್ರಿನೇಟಲ್ ಡಯಾಗ್ನೋಸಿಸ್ ಅಂತ ಇದೆ. ಇನ್ವೇಸಿವ್ ಅನ್ನೋದ್ರಲ್ಲಿ ಆ ತಾಯಿ ಆಮ್ನಿಯಾಟಿಕ್, ಅದರಲ್ಲಿ 3 ವಿಧಾನಗಳು.
ಆಮ್ನಿಯೋಸಿಂಟಸಿಸು, ಕೊರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗು, ಕಾರ್ಡೋಸಿಂಟಸಿಸ್ ಅಂತ. ಇಲ್ಲಿ ಡೈರೆಕ್ಟು ಆ ಒಂದು ಫೀಟಸ್ನ ಸೆಲ್ಗಳನ್ನು ತಗೊಂಡು ನಾವು ಪರೀಕ್ಷೆ ಮಾಡಿದಾಗ 100ಕ್ಕೆ 100 ಇದು 99.9% ಆಕ್ಯುರಸಿ ಇರುತ್ತೆ. ಅಲ್ಲಿ 70%, 70 to 80% ನಾನ್ ಇನ್ವೇಸಿವ್. ಇದು 99.9, ಅಲ್ಲೂ ಏನೋ ಒಂದು 0.1% ಇರುತ್ತೆ. ಹಾಗಾಗಿ ಇದು ಮೊದಲನೇದು ಇದು ಕೊರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್ ಅಂತ ಒಂದು ಮಾಡ್ತಾರೆ. ಕೊರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್ ಅಂತಂದರೆ ಇದು ಒಂದು 10 ವಾರದಿಂದ 14ನೇ ವಾರದವರೆಗೂ ಮಾಡೋ ಅಂಥ ಒಂದು ಪರೀಕ್ಷೆ. ಅಂದರೆ ಅಷ್ಟು ಇದಾಗಿರಬೇಕು, ಟರ್ಮ್ ಆಗಿರಬೇಕು. ಅಲ್ಲಿ 1 ತಿಂಗಳು ಅಂತಂದರೆ 4 ವಾರ, 3 ಫಸ್ಟ್ ಟ್ರೈಮಿಸ್ಟರ್ ಅಂತಂದರೆ 4 8, 2.5 ತಿಂಗಳು ಹತ್ತತ್ರ 2.5 ತಿಂಗಳಿಂದ 3 ತಿಂಗಳ ಒಳಗಡೆ ನಡೆಸುವಂಥ ಒಂದು ಪರೀಕ್ಷೆ ಇದು. ಈ ಕೊರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗಲ್ಲಿ ಕೊರಿಯಾನಿಕ್ ವಿಲ್ಲೈ ಅಂತ ಇರುತ್ತೆ. ಈಗ ತಾಯಿ ಮತ್ತು ಬೆಳೆಯುತ್ತಿರುವ ಭ್ರೂಣಕ್ಕೆ ಒಂದು ಪ್ಲಾಸೆಂಟಾ ಇರುತ್ತೆ, ಕನೆಕ್ಷನ್, ಫುಡ್ಡು, ಆಹಾರ ಇದು ಎಲ್ಲ ಅದ್ರ ಥ್ರೂನೇ ತಾಯಿ ತಿಂದಿದ್ದೆಲ್ಲ ಮಗುವಿಗೆ ಹೋಗೋದಲ್ವಾ. ಅಲ್ಲಿ ವಿಲ್ಲೈ ಅದ್ರದ್ದು ಒಂದು ತುಂಡಿರುತ್ತೆ, ಟಿಶ್ಯೂ, ಅದನ್ನು ತಗೊಂಡು ಅದರಿಂದ DNA ಐಸೋಲೇಟ್ ಮಾಡಿ ಅಥವಾ ಕ್ರೋಮೋಸೋಮ್ನ ಇದು ಮಾಡಿ ಅದು ಹೇಗಿದೆ ಮಗು ಅಂತ ಪರೀಕ್ಷೆ ಮಾಡೋದು. ಏನು ಸಂಕೀರ್ಣವಾದ ಪರೀಕ್ಷೆ, ತುಂಬ ಸಂಕೀರ್ಣವಾದದ್ದು, ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಲ್ಸೋ ಇದು. ಈಗ ನಿಮಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ರಿಪೋರ್ಟ್ ಬರಲ್ಲ, ಇದು 15 ದಿನ ವೆಯ್ಟ್ ಮಾಡಬೇಕು. ಇದಕ್ಕೆ ಯಾಕೆಂದರೆ ಕಲ್ಚರ್ ಮಾಡಬೇಕು, ಅದನ್ನು ಕಲ್ಚರ್ ಮಾಡಿ ಕ್ರೋಮೋಸೋಮ್ಸ್ ಎಲ್ಲ ನೋಡಬೇಕು. ಹಾಗಾಗಿ ಅದೊಂದು ಪರೀಕ್ಷೆ. ಆಮ್ನಿಯೋಸಿಂಟಸಿಸ್ 15 ವಾರದಿಂದ 20 ವಾರದವರೆಗೂ ಆ ಒಂದು ಅವಧಿಯಲ್ಲಿ ನಡೆಸುವಂಥ ಪರೀಕ್ಷೆ. ಆಮ್ನಿಯೋಸಿಂಟಸಿಸ್ ಅಂದರೆ ಈ ಒಂದು ಗರ್ಭ ಇದೆಯಲ್ಲ ಅದ್ರ ಸುತ್ತ ಒಂದು ದ್ರವ ಇರುತ್ತೆ, ನೀರು ಅಂತಾರೆ ನೋಡಿ, ನೀರೆಲ್ಲ ಹೊರಟೋಯ್ತು ಹಾಗಾಗಿ ನಮಗೆ ಮಗು ಸತ್ತೋಯ್ತು ಅಂತೆಲ್ಲ ಹೇಳ್ತಾರೆ. ಅದು ಆಮ್ನಿಯಾಟಿಕ್ ಫ್ಲೂಯಿಡ್. ಅದು ಒಂಥರ ಶಾಕ್ ಅಬ್ಸಾರ್ಬರ್ ಥರ. ಆಕೆ ಅಕಸ್ಮಾತ್ ಬಿದ್ರೂ ಅದಕ್ಕೆ ಏನು ತೊಂದರೆ ಆಗದಿದ್ದಂಗೆ ಒಂಥರ ಓವರ್ ಆಲ್ ಅದನ್ನು ಕಾಪಾಡೋ ಅಂಥದ್ದು ಒಂದು ಅದು. ಅಲ್ಲೇನಾಗಿರುತ್ತೆ ಅಂದರೆ ಈ ಫೀಟಲ್ ಸೆಲ್ಸು, ಆ ಭ್ರೂಣದ ಸೆಲ್ಸ್ಗಳು ಅಲ್ಲಿರುತ್ತದು, ಶೆಡ್ ಆಗಿರುತ್ತಲ್ಲಿ, ಹಾಗಾಗಿ ಅದರಲ್ಲಿ ಇರುತ್ತೆ. ಸೊ ಅದನ್ನು ತಗೊಂಡು, ಆ ದ್ರವನ ತಗೊಂಡು ಅದನ್ನು ಲ್ಯಾಬಲ್ಲಿ ನಾವು ಕಲ್ಚರ್ ಮಾಡಿ, ಟಿಶ್ಯೂ ಕಲ್ಚರ್ ಅದು ಮಾಡಿ, ಅದರ DNA ಐಸೋಲೇಟ್ ಮಾಡಿ, DNA ತಗೊಂಡು ಅದರಿಂದ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಮಾಡ್ತಾರೆ. ಆ ಮಾಲಿಕ್ಯುಲರ್ ಡಯಾಗ್ನೋಸಿಸಲ್ಲಿ ಈಗ ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಅಂತ ಬಂದ್ಬಿಟ್ಟಿದೆ. ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗು, ಹೋಲ್ ಜಿನೋಮ್ ಸೀಕ್ವೆನ್ಸಿಂಗು. ದುಡ್ಡೊಂದಿತ್ತು ಅಂದರೆ ಎಲ್ಲದನ್ನು ಅವೈಲಬಲ್ಲು. ಆ ಥರ ಏನಂದರೆ ಮೇನು ದುಡ್ಡು ಬೇಕಷ್ಟೇ ಇವೆಲ್ಲ ಮಾಡಬೇಕು ಅಂದರೆ. ಅಥವಾ ಸಿಂಪಲ್ಲಾಗಿ ಕೆಲವೊಂದು ಮ್ಯೂಟೇಷನ್ ಅನಾಲಿಸಿಸ್ಸು ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಹೋಲ್ ಜೀನೋಮ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ 50,000 ರಿಂದ 60,000 ಆಗೋಗುತ್ತೆ ಒಂದೊಂದು ಇದಕ್ಕೆ, ಸ್ಯಾಂಪಲ್ಗೆ. ಹಾಗಾಗಿ ಅದನ್ನು ಮಾಡ್ಬೋದು. ಇನ್ನೊಂದು ಕಾರ್ಡೋಸಿಂಟಸಿಸ್ ಅಂತ ಇದೆ, ಅದು 20ನೇ ವಾರದವರೆಗೂ ಅದನ್ನು ಮಾಡ್ಬೋದು. 20ನೇ ವಾರ ಅಂತ ಗರ್ಭಾವಸ್ಥೆಯಲ್ಲಿ. ಕಾರ್ಡೋಸಿಂಟಸಿಸಲ್ಲಿ ಯಾವ ಥರ ಅಂತಂದರೆ ಈ ಒಂದು ಕಾರ್ಡ್ ಬ್ಲಡ್, ಆ ಒಂದು ಪ್ಲಾಸೆಂಟಾ ಕಾರ್ಡ್ ಇರುತ್ತಲ್ಲ ಅಲ್ಲಿಂದನೇ ಬ್ಲಡ್ ಡ್ರಾ ಮಾಡ್ತಾರೆ. ಡ್ರಾ ಮಾಡಿ ಅದನ್ನು ಲ್ಯಾಬಲ್ಲಿ ಕಲ್ಚರ್ ಮಾಡಿ ಅದರಿಂದ ಮಗು ಆರೋಗ್ಯವಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು. ಇದೆಲ್ಲ ಈ ಮೂರನ್ನು ಇನ್ವೇಸಿವ್ ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ನಾವು ಕರಿತೀವಿ. ಇದು ಒಂದು ನಾನು ಹೇಳಿದೆ 99.9% ಅಷ್ಟು ಅಕ್ಯುರಸಿ ಇರುತ್ತೆ, ಕರೆಕ್ಟಾಗಿ ನಮಗೆ ಅದು ಗೊತ್ತಾಗುತ್ತೆ. ಹಾಗಾಗಿ ಈ 3 ಪರೀಕ್ಷೆಗಳು ನಾವು ಮಾಡಿದಾಗ ನಮಗೆ ಒಂದು ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಇದನ್ನ ಭಾಳ ಜನ ಮಾಡಿಸಿರ್ತಾರೆ, ಈ ತುಂಬ ಏಜ್ ಆದವರು, ದುಡ್ಡಿರೋ ಅಂಥವ್ರು ಎಲ್ಲ. ಅವ್ರಿಗೆ ಒಂದು ಅವ್ರಿಗೆ ಐಡಿಯಾ ಇಲ್ಲದೆ ಹೋದ್ರು, ಅವರು ಹೋಗ್ತಾರಲ್ಲ ಡಾಕ್ಟ್ರು, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತಲ್ಲ. ಸೊ ಅವ್ರು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ, ನೋಡಿ ಈ ಥರದ್ದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ, ನಿಮ್ಗೆ ವಯಸ್ಸಾಗಿದೆ ನೋಡಿ, ಆಲ್ರೆಡಿ ಮೊದಲನೇ ಮಗುಗೆ ಈ ಥರ ತೊಂದರೆ ಇತ್ತಲ್ಲ ಅಂತ ಹೇಳೋದ್ರಿಂದ ಇವ್ರಿಗೆ ಗೊತ್ತಿರುತ್ತೆ. ಬಟ್ ನಾವೇನು ಅನ್ಕೊಂತೀವಿ, ಅವ್ರಿಗೆಲ್ಲ ಚೆನ್ನಾಗಿದೆ, ಮಗು ವಯಸ್ಸಾದರೂ ಚೆನ್ನಾಗಿದೆ, ಸೊ ಏನೂ ಆಗಲ್ಲ, ವಯಸ್ಕೊತ್ಗೂ ಎಲ್ಲರೂ ಹೇಳ್ತಾರೆ, ಆದರೆ ಅದಕ್ಕೊತ್ಗೂ ನಾವೇ ಸಂಬಂಧ ಇಲ್ಲ ಅಂತ ನಾವೇ ಡಿಸೈಡ್ ಮಾಡಿಬಿಡ್ತೀವಿ. ಹಾಗಾಗಿ ಈ ಎಲ್ಲ ಪರೀಕ್ಷೆಗಳು ಮಾಡಿಸೋದ್ರಿಂದ, ಬಟ್ ಇಲ್ಲಿ ಒಂದು ರಿಸ್ಕು ಇದೆ. 1.5% 1% ರಿಸ್ಕ್ ಏನಂದರೆ ಮಿಸ್ಕ್ಯಾರೇಜ್ ಆಗ್ಬೋದು. ಇದು ತಜ್ಞ ವೈದ್ಯರ ಹತ್ರನೇ ಮಾಡಿಸ್ಬೇಕು. ಈ ನಾನು ಇನ್ವೇಸಿವ್ ಅಂತಂದಲ್ಲ, ತಜ್ಞ ವೈದ್ಯರು ಗೊತ್ತಿರಬೇಕು ಅವ್ರಿಗೆ ಇದನ್ನು. ಮತ್ತು ಇದು ಎಲ್ಲ ಸೆಂಟರ್ಗಳಲ್ಲೂ ಇರಲ್ಲ, ಕೆಲವೊಂದು ಆಸ್ಪತ್ರೆಯಲ್ಲಿ ಮಾತ್ರ ಇದಿರೋದು. ಏನಕ್ಕೆ ಅಂದರೆ ನೀವು ಆ ಪರೀಕ್ಷೆ ಮಾಡ್ಬೇಕಾದ್ರೆ ಮಗುವಿಗೆ ಏನಾದರೂ ತೊಂದರೆ ಆಗ್ಬಿಡ್ಬೋದು. ಈಗ ನೀಡಲ್ ಹಾಕಿರ್ತೀರಾ ನೀವು ಆಮ್ನಿಯಾಟಿಕ್ ಫ್ಲೂಯಿಡ್ ತೆಗಿಯೋಕ್ಕೆ, ಅದು ಪಿಯರ್ಸ್ ಆಗ್ಬಿಟ್ಟು ಆ ಭ್ರೂಣಕ್ಕೆ ತೊಂದರೆ ಆಗ್ಬಿಡ್ಬೋದು. ಬಹಳ ಸಂಕೀರ್ಣವಾದ ಪರೀಕ್ಷೆ ಇದೆ ಅಲ್ವಾ. ಅಂದರೆ ಇದನ್ನು ತುಂಬ ಕಂಪ್ಯೂಟರ್ ಇದರಲ್ಲಿ ನೋಡಿ ಆಪ್ರೇಟ್ ಮಾಡ್ಕೊಂಡು ತುಂಬ ಸಫಿಸ್ಟಿಕೇಟೆಡ್ ಆಗಿರುತ್ತೆ. ಮಗು ಅದು ಒಂದು ಪೊಸಿಷನಲ್ಲಿ ಇರಲ್ಲ, ಅದು
ಕರೆಕ್ಟ್. ಅದು ರೊಟೇಟ್ ಆಗ್ತಾ ಇರುತ್ತದು, ಒಂದು ಫಿಕ್ಸ್ ಆಗಿ ಏನೋ ಒಂದು ಇದು ಅಂತಂದರೆ ಆಯಿತು ಇದು ಒಂದು ಈ ಥರನೇ ಇದೆ ನಾನು ಈ ಥರ ಮಾಡ್ಬೋದು ಅಂತ ಮಾಡ್ಬೋದು, ಆಗಲ್ಲ ಅದು. ಅದು ಅಲ್ಟ್ರಾಸೋನೋಗ್ರಫಿನ ಇದು ಮಾಡ್ಕೊಂಡು ಒಂದು ಕೆಥೇಟರ್ ಹಾಕಿ ಆ ಸಿರಿಂಜಿಂದ ಅದನ್ನ ತಗೊಂಡು ಎಷ್ಟು ಒಂದು ಲಿಮಿಟೆಡ್ ತಗೋಬೇಕು, ಜಾಸ್ತಿ ನೀವು ತಗೊಂಡ್ರು ಅಬಾಟ್ ಆಗಿಬಿಡುತ್ತೆ. ಜಾಸ್ತಿ ದ್ರವ ತಗೊಳಂಗಿಲ್ಲ, ಕಡಿಮೆ ದ್ರವ ತಗೋಬೇಕು. ಮತ್ತು ಎಲ್ಲದು ಏನು ಇನ್ಫೆಕ್ಷನ್ ನಾವೇ ಇಂಡ್ಯೂಸ್ ಮಾಡಿಬಿಡ್ಬೋದು ಕೆಲವು ಸಲ, ಕೆಲವು ಇನ್ಫೆಕ್ಷನು ಆಗಿ ಅದು ಚೆನ್ನಾಗಿರೋದೇ ತೀರೋಗ್ಬಿಡ್ಬೋದು, ಎಲ್ಲ ಥರ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಇನ್ಫೆಕ್ಷನ್ ಆಗದೆ ಇದ್ದಂಗೆ ನೋಡ್ಕೋಬೇಕು, ಆ ಮಗು ಪೊಸಿಷನ್ ಸರಿಯಾಗಿ ನೋಡ್ಕೋಬೇಕು, ಅದಕ್ಕೆ ನೀಡಲಿಂದ ಪಿಯರ್ಸ್ ಆಗದೆ ಇದ್ದಂಗೆ ನೋಡ್ಕೋಬೇಕು, ಆಮ್ನಿಯಾಟಿಕ್ ಸ್ಯಾಕು ರಪ್ಚರ್ ಆಗದೆ ಇದ್ದಂಗೆ ನೋಡ್ಕೋಬೇಕು. ಈ ಥರ ತುಂಬ ಇದು ಇಲ್ಲಿ ಒಂದು 0.5% ಅಂದರೆ ಒಂದು 0.5% ರಿಸ್ಕು ಇದೆ. ಅಬಾರ್ಷನು ಆಗಬಹುದು, ಆಗದೇನೂ ಇರ್ಬೋದು, ಕಮ್ಮಿ ರಿಸ್ಕ್, ಕಮ್ಮಿ. ಆದ್ರೆ ಈ ದೊಡ್ಡ ರಿಸ್ಕ್ ಹೋಲಿಸಿದ್ರೆ ಇದು ಏನು ಕಡಿಮೆ. ಹಾಗಾಗಿ ಅದು ಒಂದ್ಸಲ ಏನಾಗುತ್ತೆ ಅಂದ್ರೆ ನೋಡಿ, ಗೊತ್ತಾದ್ರೆ ಮಗುವಿನ ಆರೋಗ್ಯ ತಾಯಿ ನೆಮ್ಮದಿಯಾಗಿರ್ಬೋದು, ಏನು ಇಲ್ಲ ಅಂತ. ಇಲ್ಲ ಅಂತಂದ್ರೆ ಮಗು ಹುಟ್ಟಿ ಎಷ್ಟೋ ದಿನ ಆಗೋವರೆಗೂ ಆಕೆಗೆ ಗಾಬರಿನೇ, ಏನಾಗಿದೆಯೋ ಏನೋ. ಆಮೇಲೆ ಮಗುವಿನ ಭವಿಷ್ಯ ಕೂಡ ಹೌದು ಇದೇನಾದ್ರು ತೊಂದರೆ ಇದ್ರೆ ಅದನ್ನ ಅಬಾರ್ಟ್ ಮಾಡ್ಬಿಡ್ತಾರೆ. ಅದು ಮೊದಲ 3 ತಿಂಗಳಲ್ಲಾದ್ರೆ ಸುಲಭ, ಜಾಸ್ತಿ ಆದಂಗೆ ತಾಯಿಗೂ ಕಷ್ಟ ಆಗ್ಬಿಡುತ್ತೆ. ಯಾಕೆ ಅನಿಮಿಕ್ ಆಗಿರ್ಬೋದು, ಗರ್ಭಕೋಶಕ್ಕೆ ಏನಾದರೂ ಒಂದು ತೊಂದರೆ ಆಗ್ಬೋದು, ಮುಂದೆ ಮಕ್ಕಳಾಗದೇ ಇದ್ದಾಗೆ ಆಗ್ಬೋದು, ಈ ಥರ ಏನೇನೋ ಕಾಂಪ್ಲಿಕೇಶನ್ಸ್ಗಳೆಲ್ಲ ಇರೋದ್ರಿಂದ ಸ್ವಲ್ಪ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗಿ ಅದನ್ನು ಡಿಸೈಡ್ ಮಾಡಿದ್ರೆ ಭಾಳ ಒಳ್ಳೆಯದಿದೆ. ಭಾಳ ಮುಖ್ಯವಾಗಿ ಆದಂಥ ವಿಚಾರ ಇದೆ. ಯಾಕಂದರೆ ಒಂದು ಕಡೆ ಮಗುವಿನ ಭವಿಷ್ಯದ ಪ್ರಶ್ನೆ ಇರುತ್ತೆ, ಆಮೇಲೆ ತಾಯಿಯ ಆರೋಗ್ಯ, ಇದೆಲ್ಲವೂ ಕೂಡ ಒಳಗೊಂಡಿರುವಂತಹ ವಿಚಾರ ಇದು. ಮುಖ್ಯವಾಗಿ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ಕೇಸ್ ಈಗ ಲೇಟ್ ಮ್ಯಾರೇಜ್ ಆದರೆ ಅಥವಾ ಬೇರೆ ಏನೋ ಕಾರಣದಿಂದ ಈ ಥರ ಒಂದು ಟೆಸ್ಟನ್ನು 3 ವಾರದ ಒಳಗೆ ಮಾಡುವಂಥದ್ದು ಬಹಳ ಉತ್ತಮ ಅಂತ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.